ನಾನು ಸುಖವಾಗಿರಬೇಕು, ಶಾಂತಿಯಿಂದ ಜೀವನ ಮಾಡಬೇಕು, ನೆಮ್ಮದಿಯನ್ನು ಕಂಡ್ಕೋಬೇಕು ಅಂತಂದರೆ ಏನು ಮಾಡಬೇಕು? ಜನರಿಗೆ ಯಾವ ರೀತಿಯ ಸಂದೇಶವನ್ನು ಕೊಡ್ತೀವಿ ಸುಖ, ಶಾಂತಿ, ನೆಮ್ಮದಿಗೋಸ್ಕರ? ನೆಮ್ಮದಿಗೆ ಒಂದನೇದಾಗಿ ಪ್ರೀತಿ ಹಂಚುವಂಥದ್ದು, ಎರಡನೇದಾಗಿ ದೇವಸ್ಮರಣೆ ಅಂತ. ನೆಮ್ಮದಿಗೆ ದೇವಸ್ಮರಣೆಯೂ ಕೂಡ ಒಂದು ದೊಡ್ಡ ಸಾಧನ. ನಾನು ಹೇಳಿದೆ ಅಲ್ಲ, ಈ ನಮ್ಮ ಆಡಂಬರ, ವೈಭವ, ಇದರಲ್ಲಿ ನಮಗೆಲ್ಲ ಶಾಂತಿ ಸಿಗ್ತದೆ? ಇಲ್ಲ. ಅವನ ಕನೆಕ್ಷನ್ ಅವನ ದೇವನೊಂದಿಗೆ ಮಾಡಿಕೊಳ್ಬೇಕು. ದೇವನೊಂದಿಗೆ ಅವನ ಕನೆಕ್ಟ್ ಆಗಬೇಕು, ಅವನ ದೇವನೊಂದಿಗೆ. ಅದಕ್ಕೆ ಯಾರು ಮಧ್ಯವರ್ತಿಗಳು ಬೇಕಂತೇಳಿ ಇಲ್ಲ. ಅದಕ್ಕೆ ವಾದ್ಯ ಏನು ಹೇಳ್ತಾರೆ, ಅದಕ್ಕೆ ಓಲಗಗಳು ಬೇಕು ಅಂತೇಳಿ ಇಲ್ಲ. ಅದಕ್ಕೆ ಯಾವುದೇ ಶಬ್ದ ಅಥವಾ ಯಾವುದೇ ಬಣ್ಣ ಅಥವಾ ಯಾವುದೇ ಬೆಳಕು ಇದೆಲ್ಲ ಬೇಕು ಅಂಥೇಳಿ ಇಲ್ಲ. ಮೌನಿಯಾಗಿ ಶಾಂತಚಿತ್ತನಾಗಿ ತನ್ನ ಸಂಬಂಧವನ್ನು ದೇವನೊಂದಿಗೆ ಜೋಡಿಸಿಕೊಳ್ಬೇಕು. ದೇವನೊಂದಿಗೆ ಸಂಬಂಧ ಜೋಡಿಸಿದರೆ ಅವನಿಗೆ ಏನಾಗ್ತದೆ ಅಂದರೆ ಒಂದು ರೀತಿಯ ನೆಮ್ಮದಿ, ಶಾಂತಿ ಪ್ರಾಪ್ತವಾಗ್ತದೆ. ಎರಡನೇದಾಗಿ ಯಾರ ಬಗ್ಗೆಯೂ ಕೂಡ ಅವನ ಮನಸ್ಸಿನಲ್ಲಿ ದ್ವೇಷ ಇಟ್ಕೊಳ್ಬಾರ್ದು. ಯಾರ ಬಗ್ಗೆಯೂ ಅವನಿಗೆ ದ್ವೇಷ ಇರಬಾರ್ದು. ಯಾರೂ ಕೂಡ ಈ ಭೂಮಿಯ ಮೇಲೆ ದ್ವೇಷಕ್ಕೆ ಅರ್ಹರಾದವರಿಲ್ಲ. ಎಲ್ಲರೂ ಕೂಡ ಪ್ರೀತಿಗೆ ಅರ್ಹರಾಗಿರುವವರೇ ಇರುವುದು. ಯಾವಾಗ ಅವನ ಮನಸ್ಸಿನಲ್ಲಿ ಯಾರ ಬಗ್ಗೆ ಆದರೂ ಯಾವುದೇ ಮನುಷ್ಯ ಬಿಡಿ, ಯಾವುದೇ ವಸ್ತುವಿನ ಬಗ್ಗೆ ದ್ವೇಷ ಬಂದು ಬಿಟ್ಟರೆ ಅವನ ಮನಸ್ಸಿನ ನೆಮ್ಮದಿ ಹಾಳಾಗ್ತದೆ. ದ್ವೇಷಕ್ಕೆ ಮನಸ್ಸಿನಲ್ಲಿ ಜಾಗವೇ ಕೊಡಬಾರ್ದು. ತನ್ನವರ ಬಗ್ಗೆ, ಪರರ ಬಗ್ಗೆ, ಯಾರ ಬಗ್ಗೆಯೂ ಕೂಡ ಇವ ನನ್ನವನಲ್ಲ ಹೇಳುವುದೇ ದ್ವೇಷಕ್ಕೆ ಮೂಲ ಕಾರಣ. ನನ್ನವ ಹೇಳುವುದೇ ಪ್ರೀತಿಗೆ ಮುಖ್ಯ ಕಾರಣ. ಯಾರು ನನ್ನ ಮೇಲೆ ದ್ವೇಷ ಮಾಡಿ ಏನನ್ನೂ ಸಾಧಿಸಲಿಕ್ಕಾಗುವುದಿಲ್ಲ. ಅವನಿಗೆ ದ್ವೇಷದಿಂದ ಯಾವುದೇ ಸಾಧನೆ ಇಲ್ಲ. ದ್ವೇಷದಿಂದ ಶೂನ್ಯ ಮಾತ್ರ ಸಾಧನೆ ಮಾಡಲಿಕ್ಕಾಗುವಂಥದ್ದು. ದೀರ್ಘಕಾಲವಾದಂಥ ಯಾವುದೇ ಪರಿಣಾಮಗಳು ದ್ವೇಷದಿಂದ ಆಗುವುದಿಲ್ಲ. ಯಾವುದೇ ಸಮಾಜ ಕಟ್ಟಲಿಕ್ಕೂ ದ್ವೇಷದಿಂದ ಆಗುವುದಿಲ್ಲ. ಯಾವುದು ಕುಟುಂಬ ಕಟ್ಟಲಿಕ್ಕೆ, ಮನೆ ಕಟ್ಟಲಿಕ್ಕೆ ದ್ವೇಷದಿಂದ ಆಗುವುದಿಲ್ಲ. ದ್ವೇಷದಿಂದ ನಿರ್ನಾಮ ಮಾತ್ರ ಇರುವುದು, ಸಂಹಾರ ಮಾತ್ರ ಇರುವುದು, ನಿರ್ಮಾಣ ಸಾಧ್ಯ ಇಲ್ಲ ದ್ವೇಷದಿಂದ. ಆದ್ದರಿಂದ ಪ್ರೀತಿ ಮಾಡಲಿಕ್ಕೆ ಕಲಿಬೇಕು. ಹಕ್ಕಿಗಳು ನೋಡಿ, ಹಕ್ಕಿಗಳ ಜೀವನ ಹೇಗಂದರೆ ಅದು ಬೆಳಿಗ್ಗೆ ಹೋಗಿ ಸಂಜೆ ಬರುವುದು. ಸಂಜೆ ಬರುವಾಗ ಅದು ಏನಾದರೂ ಇಟ್ಕೊಂಡು ಬರ್ತದೆ. ಅದರ ಮರಿ ಹಕ್ಕಿಗಳು ತನ್ನ ರೆಕ್ಕೆ ಬಡಿತಾ 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 ಪ್ರೀತಿಯಿಂದ ಆ ಆಹಾರ ತಿನ್ನುವುದದು, ಸಂತೋಷದಿಂದ ತಿನ್ನುವುದದು, ಬೇರೆಯವರಿಗೂ ಕೂಡ ಹಂಚಿಕೊಂಡು ತಿನ್ನುವುದದು. ಒಂದು ಕೋಳಿ ನೋಡಿ ಮನೆಯಲ್ಲಿದ್ದರೆ ಅದು ತನ್ನ ರೆಕ್ಕೆ ಎಷ್ಟು ಮೇಲಕ್ಕೆ ಎತ್ತುತ್ತದೆ, ಆ ಮರಿಗಳೆಲ್ಲ ನನ್ನ ಹತ್ತಿರ ಬರಲಿ ಅಂತ. ಸೊ ಈ ಜಗತ್ತಿನಲ್ಲಿ ಎಲ್ಲ ಕಡೆ ಪ್ರೀತಿ ಹೇಳುವಂಥದ್ದು ಜಗಜ್ಜಾಹಿರವಾಗಿರುವಂಥದ್ದು. ದ್ವೇಷ ಎಲ್ಲಿಯೂ ಕೂಡ ಜಗಜ್ಜಾಹಿರಾಗಿಲ್ಲ. ಈ ಜಗತ್ತಿನ ತುಂಬ ಪ್ರೀತಿ ತುಂಬಿರುವಂಥದ್ದು. ಈ ಪ್ರಕೃತಿಯಲ್ಲಿ ಪ್ರೀತಿ ಇದೆ, ಇಡೀ ಪ್ರಕೃತಿಯಲ್ಲಿ ಪ್ರೀತಿ ಇದೆ. ಗಿಡ, ಮರ, ಪ್ರಾಣಿ, ಪಕ್ಷಿ ಇವುಗಳಲ್ಲಿ ಪ್ರೀತಿ ಇದೆ. ಒಂದಕ್ಕೆ ಒಂದು ಆಶ್ರಯ ತಾಣವಾಗಿದೆ. ಅದು ಎಂದೂ ಕೂಡ ಒಂದನ್ನು ಇನ್ನೊಂದು ದೂರ ಮಾಡುವುದಿಲ್ಲ, ಹತ್ತಿರ ಮಾಡ್ತದೆ. ಅದಕ್ಕೆ ಎಷ್ಟೇ ಕಷ್ಟ ಆಗಲಿ ಬೇಕಾದರೆ. ಈಗ ಒಂದು ಹೊಸ ಸಿಸ್ಟಮ್ ಈ ಕಾಫಿ ಪ್ಲ್ಯಾಂಟ್ಗಳಲ್ಲೆಲ್ಲ ಶುರುವಾಗಿದೆ. ಅಲ್ಲಿ ಅವರೆಲ್ಲ ಇದು ಅಡಿಕೆ ಗಿಡ ನೆಡ್ತಾರೆ. ಅಡಿಕೆ ಗಿಡ ಯಾಕೆ ನೆಡ್ತಾರೆ ಹೇಳಿದರೆ, ಅಡಿಕೆಯಿಂದ ಅಷ್ಟು ಆದಾಯ ಬರ್ತದೆ ಹೇಳಿ ಅಲ್ಲ, ಅದರಲ್ಲಿ ಕಾಳು ಮೆಣಸು ಬೆಳೀತಾರೆ. ಆ ಕಾಳು ಮೆಣಸು ಆ ಅಡಿಕೆ ಗಿಡವನ್ನು ಸುತ್ತಕೊಳ್ತದೆ. ಆ ಕಾಳು ಮೆಣಸಿನಿಂದ ದೊಡ್ಡ ಲಾಭ ಇವತ್ತು ಬರ್ತದೆ. ಈ ಕಾಫಿ ಪ್ಲಾಂಟರ್ಸ್ ಎಲ್ಲ ಈಗ ಎರಡೆರಡು ರೀತಿಯ ಉದ್ಯೋಗ ಮಾಡ್ತಾ ಇದ್ದಾರೆ, ಬೆಳೆ ಬೆಳೆಸ್ತಾ ಇದ್ದಾರೆ ಅವರು ಹೊಸ ಸಂಶೋಧನೆಯ ಪ್ರಕಾರ. ಅಸ್ಸಾಂನವರು ಬಂದ್ಕೊಂಡೆಲ್ಲ ಇಲ್ಲಿ ಕೆಲಸ ಮಾಡ್ತಾರೆ, ನಮ್ಮವರು ಕೆಲಸ ಮಾಡೋದಿಲ್ಲ. ಬೇರೆ ರಾಜ್ಯಗಳ ಜನರಿಗೂ ಕೂಡ ನಾವಿಲ್ಲಿ
ಉದ್ಯೋಗ ಕೊಡ್ತಾ ಇದ್ದೇವೆ. ಆ ರೀತಿಯಿಂದ ಪ್ರೀತಿ ಮಾಡುವವನ ಬಳಿ ಮನುಷ್ಯರು ಬರ್ತಾರೆ. ಮತ್ತು ಯಾರು ಪ್ರೀತಿ ಮಾಡ್ತಾರೋ ಅವನಿಗೆ ಇಡೀ ಪ್ರಕೃತಿ ಪ್ರೀತಿ ಮಾಡ್ತದೆ. ಈ ಪ್ರಕೃತಿಯ ವೈಶಿಷ್ಟ್ಯ ಅದು. ಈ ಪ್ರಕೃತಿ ಅವನ ಜೊತೆ ಪ್ರೀತಿ ಮಾಡ್ತದೆ ಅಂದರೆ ಮನುಷ್ಯರನ್ನು ಪ್ರಕೃತಿಯನ್ನು ಸೃಷ್ಟಿಸಿದವ ಒಬ್ಬ ಇದ್ದಾನಲ್ಲ, ಅವನೂ ಕೂಡ ಪ್ರೀತಿ ಮಾಡ್ತಾನೆ. ಸೊ ಮನುಷ್ಯರನ್ನು ಪ್ರೀತಿ ಮಾಡಲಿಕ್ಕಾಗಿ ಸೃಷ್ಟಿಸಲಾಗಿದೆ. ಅವರು ಪ್ರೀತಿ ಮಾಡಬೇಕು. ತನ್ನವರ ಬಗ್ಗೆಯೂ ಪ್ರೀತಿ, ಯಾರು ತನ್ನವರಲ್ಲ ಅವರ ಬಗ್ಗೆಯೂ ಕೂಡ ಪ್ರೀತಿ, ಯಾರು ನನ್ನ ಒಡ ಹುಟ್ಟಿದ್ದಾರೆ ಅವರ ಬಗ್ಗೆಯೂ ಪ್ರೀತಿ, ಯಾರು ತನ್ನ ಒಡ ಹುಟ್ಟಿದವರಿಲ್ಲ ಅವರ ಬಗ್ಗೆಯೂ ಪ್ರೀತಿ. ಅವ ಪ್ರೀತಿ ಮಾಡ್ತಾನೆ ಹೇಳಿದರೆ ಸ್ವಲ್ಪ ಕಾಲ ಹೆಚ್ಚು ಬಾಳ್ತಾನೆ. ಅವನ ಆರೋಗ್ಯ ಚೆನ್ನಾಗಿರ್ತದೆ, ಅವನ ಬಾಳು ಚೆನ್ನಾಗಿರ್ತದೆ, ಅವನಿಗೆ ದೀರ್ಘಾಯುಷ್ಯ ಸಿಗ್ತದೆ. ಇದು ಕೇವಲ ಸೈನ್ಸ್ ಮಾತ್ರ ಹೇಳುವುದಲ್ಲ, ವೈದ್ಯರು ಮಾತ್ರ ಹೇಳುವುದಲ್ಲ, ಧರ್ಮ ಹೇಳ್ತದೆ. ನೀನು ನಿನ್ನವರೊಂದಿಗೆ ಪ್ರೀತಿಸಿದರೆ, ನಿನ್ನವರ ಬಗ್ಗೆ ನಿನಗೆ ಯಾವುದೇ ಕ್ಲೈಮ್ಸ್ಗಳು ಇಲ್ಲದೆ ಇದ್ದರೆ, ನಿನಗೆ ನಿನ್ನವರ ಬಗ್ಗೆ ಯಾವುದೇ ದೂರುಗಳು ಇಲ್ಲ ಹೇಳಿದರೆ ನಿನ್ನ ಆಯುಷ್ಯದಲ್ಲಿ ವೃದ್ಧಿ ಆಗ್ತದೆ ಅಂತ ಪ್ರವಾದಿಗಳು ಈ ಮಾತು ಹೇಳಿದ್ದಾರೆ. ಸೊ ಪ್ರೀತಿಸುವುದು ಧರ್ಮ, ದ್ವೇಷಿಸುವುದು ಅಧರ್ಮ. ಧರ್ಮಕ್ಕೆ ಬೇಕಾಗಿರುವುದು ಪ್ರೀತಿ, ದ್ವೇಷ ಅಲ್ಲ. ಧರ್ಮಕ್ಕೆ ಬೇಕಾಗಿರುವುದು ಒಳಿತು, ಕೆಡುಕಲ್ಲ. ಕೆಡುಕಿನಿಂದ ಯಾವುದೇ ಸಾಧನೆ ಸಾಧ್ಯ ಇಲ್ಲ, ದ್ವೇಷದಿಂದ ಯಾವುದೇ ಸಾಧನೆ ಸಾಧ್ಯ ಇಲ್ಲ. ದ್ವೇಷ ಮಾಡಿ ಧರ್ಮ ಕಟ್ಟಲಿಕ್ಕಾಗೋದಿಲ್ಲ, ಪ್ರೀತಿ ಮಾಡಿದರೆ ಮಾತ್ರ ಧರ್ಮ ಕಟ್ಟಲಿಕ್ಕಾಗೋದು. ಪ್ರೀತಿ ಮಾಡುವುದೇ ಧರ್ಮದ ಕೆಲಸ. ಅವ ಬೇರೆ ಏನು ಮಾಡಬೇಕಾಗಿಲ್ಲ. ಜನರನ್ನು ಪ್ರೀತಿ ಮಾಡಿದರೆ ಸಾಕವ, ಅವ ಧರ್ಮದ ಕೆಲಸ ಮಾಡಿದಾಗ. ಧರ್ಮಕ್ಕಾಗಿ ಅವ ದ್ವೇಷಿಸ್ತಾನೆ ಹೇಳಿದರೆ ಅವ ಧರ್ಮದ ಕೆಲಸ ಮಾಡ್ತಾ ಇಲ್ಲ. ಮನುಷ್ಯರನ್ನು ದ್ವೇಷಿಸುವವನು ಧರ್ಮವನ್ನು ಕೂಡ ದ್ವೇಷಿಸ್ತಾನೆ, ಧರ್ಮವು ಅವನನ್ನು ದ್ವೇಷಿಸ್ತದೆ. ಯಾರು ಮನುಷ್ಯರನ್ನು ದ್ವೇಷಿಸ್ತಾನೋ ಅವನಿಗೆ ಧರ್ಮವೂ ಕೂಡ ದ್ವೇಷಿಸ್ತದೆ. ದ್ವೇಷ ಮಾಡುವಂಥದ್ದು ಮನುಷ್ಯ ಗುಣ ಅಲ್ಲವೇ ಅಲ್ಲ. ಪ್ರೀತಿ ಮಾಡುವುದು ಮನುಷ್ಯ ಗುಣ. ನಾವೆಲ್ಲರೂ ಕೂಡ ಪ್ರೀತಿ ಮಾಡಲಿಕ್ಕೆ ಕಲಿಯುವ. ಖಂಡಿತ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡ್ರಿ. ಒಂದು ಸ್ವಾಸ್ಥ್ಯ ಸಮಾಜ ಯಾವ ರೀತಿ ಇರಬೇಕು, ಧರ್ಮದ ಆಚಾರ ವಿಚಾರಗಳನ್ನು ನಾವು ಯಾವ ರೀತಿ ಪಾಲಿಸಬೇಕು, ಯಾವುದು ಧರ್ಮ ಅನ್ನುವಂಥ ಭಾಳ ಮುಖ್ಯವಾದಂತಹ ವಿಚಾರವನ್ನು ತಾವು ತಿಳಿಸ್ಕೊಟ್ರಿ. ಇಲ್ಲಿವರೆಗೂ ಇಷ್ಟೆಲ್ಲ ಅದ್ಭುತವಾದಂತಹ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.